ಗೈಸ್ ಮಸ್ತಾಗಿ ಬಂದಿದೆ. ಲಾಸ್ಟಿಗೆ ಏನಾಯ್ತು ಅಂತ ಅಂದರೆ ಅಲ್ಲಿ ಲಾಸ್ಟಿಗೆ ವಿಡಿಯೋ ತಗೊಳ್ಳೋಣ ಅಂತ ಅಲ್ಲೇ ಅಂದ್ಕೊಂಡಿದ್ವಿ. ಪೊಲೀಸವ್ರು ಬಂದ್ಬಿಟ್ಟು ಏನು ಮಾಡ್ತಿದ್ದೀರಾ, ಯಾವ ಶೂಟ್ ಮಾಡ್ತಿದ್ದೀರಾ, ಎಷ್ಟು ಫಾಲೋವರ್ಸ್ ಅವರೇ, ಎಷ್ಟು ಸಬ್ಸ್ಕ್ರೈಬರ್ಸ್ ಅವರೇ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೆ ಫುಲ್ ಖುಷಿ. ತಿರ್ಗಾ ಈ ರೀಟೇಕು ಅದು ಇನ್ನೂ ಕ್ಯಾಮ್ರಾ ರೆಕಾರ್ಡ್ ಆಗಿರಲಿಲ್ಲ, ಸೊ ಅದಕ್ಕೆ ಮತ್ತೆ ಇಲ್ಲ ಏನು ಸೀಕ್ರೆಟಾಗಿ ಇಟ್ಟಿಲ್ಲ. ಸೀಕ್ರೆಟಾಗಿ ಇಟ್ಟಿರೋದು ಒಂದೇ, ಏನಂತ ಅಂದರೆ ನಮ್ಮ ಮ್ಯಾರೇಜ್ ಡೇಟು ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ. ನೀವೆಲ್ಲರೂ ಕಾಯ್ತಿದ್ದೀರಾ ಅಂತ ಗೊತ್ತು, ನನಗೆ ಗೊತ್ತು. ಬೇಡ 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 ಬೇಡ. ಕ್ಲೂ ಯಾವ ಥರ ಕ್ಲೂ? ಮದುವೆ ತುಂಬಾ ಲಾಂಗ್ ಅಲ್ಲಿ ಇಲ್ಲ ಗೈಸ್, ಆ ಥರ ಹತ್ರದಲ್ಲೇ ಇದೆ. ಹೌದಾ ಗೈಸ್, ಸಣ್ಣ ಹೇಳಿದ್ ನಿಜ, ಹತ್ರದಲ್ಲೇ ಇದೆ. ಈ ಕ್ಯಾಮ್ರಾಮನ್ನು ಯಾವ ಆ್ಯಂಗಲಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದಾರೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಸನ್ನಮ್ಮನ ಯೂಟ್ಯೂಬ್ ಚಾನಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್ ಇವತ್ತು ಡೇಟ್ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗ್ತಾ ಇದ್ದೇವೆ. ಸೊ ಸೇಮ್ ಕಾಸ್ಟ್ಯೂಮ್, ನೆನ್ನೆ ಕಾಸ್ಟ್ಯೂಮ್ ಅರ್ಧ ಆಯಿತು ಶೂಟ್ ಅಷ್ಟೇ. ಸೊ ಅದಕ್ಕೆ ಸೇಮ್ ಕಾಸ್ಟ್ಯೂಮಲ್ಲಿ ಕಂಟಿನ್ಯೂ ಮಾಡ್ತಿದ್ದೀವಿ. ನೋಡಿ ಮುನ್ನು ಕೂಡ ರೆಡಿ ಆಗಿದ್ದಾರೆ. ಗೈಸ್ ಇವತ್ತು ನಾವು ಹೋಗ್ಬೇಕಾಗಿರೋ ಸ್ಪಾಟು ಕಬ್ಬನ್ ಪಾರ್ಕ್ ನಿಯರು. ಬನ್ನಿ ಇವಾಗ ಯಾವ್ಯಾವ ಪ್ಲೇಸಲ್ಲಿ ಶೂಟ್ ಮಾಡ್ತೀವಿ ಅಂತ ನೀವೇ ನೋಡ್ತೀರಾ. ಹಾಯ್ ಅಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕೇಳಿಸ್ತಿಲ್ಲ. ವೆರಿ ವೆರಿ ಗುಡ್ ಮಾರ್ನಿಂಗ್. ಗಾಯ್ಸ್ ಎಲ್ಲರಿಗೂ ಫುಲ್ಲು ಚಳಿ ಆಗ್ತಾಯಿತ್ತು ಅಂತ ಎಲ್ಲರೂ ಅರ್ಧ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಟೀ ಕಾಫಿ ಕುಡಿತಾ ಇದ್ದೀವಿ. ಬನ್ನಿ ಗಾಯ್ಸ್, ಫುಲ್ ಚಳಿ ಆಯ್ತದೆ. ನೋಡಿ ಗಾಯ್ಸ್, ಫೋಟೋ ಚಂದ್ರ ಇವಾಗ ಹಿಂಗಿದೆ ನೋಡಿ, ಲೈವ್ ಆಗಿ ತೆಗ್ದಿದ್ದಾರೆ ಚಂದ್ರನ. ಮೂನ್ ಲೈವ್ ಇಲ್ಲೇ ಇದಲ್ಲ, ಫುಲ್ ಮೂನ್ ಕಾಣಿಸ್ತಾ ಇದೆ ಗಾಯ್ಸ್ ನೋಡಿ. ಇನ್ನೂ ಬೆಳಕು ಬಂದಿಲ್ಲ, ಆಗಲೇ ಶೂಟಿಗೆ ಓಡ್ತಾ ಇದ್ದೀವಿ, ಫುಲ್ಲು ಚಳಿ ಆಗ್ತೈತೆ ಅಂತ. ಗಾಯ್ಸ್ ಫೈನಲಿ ನಾವು ಇವಾಗ ಶೂಟ್ಗೆ ಬಂದ್ವಿ ನೋಡಿ, ಸ್ಪಾಟಿಗೆ ಬಂದಿದ್ದೀವಿ. ಸೊ ಯಾವ ಸ್ಪಾಟ್ ಅಂತ ತೋರಿಸ್ತೀನಿ. ಕರೆಕ್ಟಾಗಿ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ ಗಾಯ್ಸ್. ಇನ್ನೂ ಅಷ್ಟೊಂದು ಏನು ಬೆಳಕು ಬಂದಿಲ್ಲ, ಒಂದು ಕರೆಕ್ಟಾಗಿ ಇವಾಗ ಒಂದು ಆರು ಗಂಟೆ ಆಗಿದೆ. ಸೊ ಬನ್ನಿ ಇವಾಗ ಶೂಟು ಮಾಡೋಣ. ಹೆವಿ ಚಳಿ ಆಗ್ತೈತೆ ಗೈಸ್. ಇವಾಗ ಸ್ವಲ್ಪ ಬೆಳಕು, ಸ್ವಲ್ಪ ಸೂರ್ಯ ಹುಟ್ಟೋವರೆಗೂ ಕಾಯಬೇಕು. ಸೊ ನೋಡಿ, ಶೂಟ್ ಮಾಡಬೇಕಂತ ಅಂದರೆ ವೆದರು ನಮಗೆ ಸಪೋರ್ಟ್ ಮಾಡಬೇಕು. ತುಂಬ ಕಷ್ಟ ಇದೆ. ವೆದರ್ ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಂದರೆ ಸನ್ನು ಮುನ್ನು ಅವ್ರದ್ದು ಶೂಟಿಂಗ್ ನಡೀತಾ ಇರೋದಲ್ವಾ, ಸನ್ನು ಮೂನು ಸಪೋರ್ಟ್ ಮಾಡೇ ಮಾಡುತ್ತೆ, ಅಂದರೆ ಸನ್ನು ಮೂನಿಗೆ ಸಪೋರ್ಟ್ ಮಾಡುತ್ತೆ ಅಂತ. ಬನ್ನಿ ಗೈಸ್, ಬನ್ನಿ ಇವಾಗ ಶೂಟ್ ಸ್ಟಾರ್ಟ್ ಮಾಡಿಬಿಡೋಣ. ಸಾಂಗ್ ಪ್ಲೇ ಆಗ್ತಿದೆ, ಪ್ರಾಕ್ಟೀಸ್ ಲೈಟಾಗಿ ಮಾಡ್ಕೊಂಡಿದ್ದೀವಿ ಗೈಸ್. ಒಂದೇ ಒಂದು ದಿನ ಗೈಸ್ ಪ್ರಾಕ್ಟೀಸ್ ಮಾಡಿದ್ದು, ನಿಜ ಹೇಳ್ತಾ ಇದ್ದೀವಿ. ಒಂದೇ ಒಂದು ದಿನದಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ಇಡೀ ಸಾಂಗ್ ಪೂರ್ತಿ 2 ದಿನ ಶೂಟ್ ಹಿಡ್ಕೊಂಡು ಮಾಡ್ತಾಯಿದ್ವಿ. ಒಂದು ದಿನ ಪ್ರಾಕ್ಟೀಸು, ಅದು ಒಂದು ದಿನದಲ್ಲಿ ನಾವು ಒಂದು 2 ಅವರ್ ಪ್ರಾಕ್ಟೀಸ್ ಮಾಡಿದ್ದೀವಿ ಅಷ್ಟೇ ಇಡೀ ಸಾಂಗ್ನ. ಸೊ ಹೋಗಿ ಸ್ಪಾಟಲ್ಲೇ ಹೋಗಿ ಡೈರೆಕ್ಟಾಗಿ ಒಂದೊಂದೇ ಶಾರ್ಟ್ ತೆಗಿಯೋದಲ್ವಾ, ಸೊ ಆರಾಮಾಗಿ ಮಾಡ್ಬೋದು ಅಂತೇಳಿ ಬಂದು ಮಾಡ್ತಾಯಿದ್ದೀವಿ. ಅವ್ರ ಥರ ನಾವು ಮ್ಯಾಚ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ಸೊ ಸ್ವಲ್ಪ ಸಿಮಿಲರಾಗಿ ಮಾಡ್ತಾಯಿದ್ದೀವಿ ಗೈಸ್. ನಮ್ಮ ಕೈಲಿ ಎಷ್ಟು ಎಫರ್ಟ್ ಹಾಕೋಕ್ಕೆ ಸಾಧ್ಯ, ಸೊ ಅಷ್ಟು ಎಫರ್ಟ್ ಹಾಕಿ ಮಾಡ್ತಾಯಿದ್ದೀವಿ. ಕ್ಯಾಮ್ರಾಮನ್ ಕೂಡ ಅಷ್ಟೇ, ಅವರು ಎಫರ್ಟ್ ಹಾಕಿ ಮಾಡ್ತಿದ್ದಾರೆ. ಸಣ್ಣ ಅಂತೂ ಫುಲ್ಲು ಚಳಿಲಿ ನಡುಗ್ತಿದ್ದಾರೆ. ಗಾಡೀಲಿ ಬರಬೇಕಾದ್ರೆ ಫುಲ್ಲು ತಲೆ ಸುತ್ತು ಬಂದ್ಬಿಡ್ತು ಸಣ್ಣಗೆ, ಅದಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟೆ. ಚಳಿಗೆ ಗೈಸ್ ತುಂಬ ಚಳಿ ಇತ್ತಲ್ಲ, ಅದಕ್ಕೆ ನೋಡಿ ಬ್ರೋ ಹೆಂಗೆ ರೆಡಿ ಆಗಿಬಿಟ್ಟಿದ್ದಾರೆ. ರೆಡಿ ಆಗಿಲ್ಲ ಇವಾಗ ಚಳಿಗೆ, ಅವರು ಚಳಿಲಿ ನಡುಗ್ತಾ ಇದ್ದಾರೆ. ಸನ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಸನ್ ಬಂದಿದ್ದಾರೆ, ಆ ಸನ್ ಬಂದಿಲ್ಲ. ಬರೀ ಶೂಟ್ ಮಾಡೋಣ ಗಾಯ್ಸ್. ಮೂನ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದರೆ, ಬೆಳಕು ಲೈಟಾಗಿ ಇವಾಗ ಬಂತು. ಮೂನ್ ಆದರೂ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿ ಕ್ಯಾಮರಾದಲ್ಲಿ. ವಾವ್, ಸಖತ್ತಾಗಿ ಕ್ಯಾಚ್ ಮಾಡೋರೆ, ಮಸ್ತಾಗಿ ಕಾಣಿಸ್ತೈತೆ. ಇವಾಗ ಶೂಟ್ ಸ್ಟಾರ್ಟ್ ಮಾಡಬೇಕು ಗೈಸ್, ಬನ್ನಿ ಮಾಡೋಣ. ಈ ಕ್ಯಾಮ್ರಾಮನ್ನು ಯಾವ ಆ್ಯಂಗಲಲ್ಲಿ ಕುತ್ಕೊಂಡು ಕಬ್ಬನ್ ಪಾರ್ಕ್ ಸರ್ಕಲ್ಲು ಯಾವ ಆ್ಯಂಗಲಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದಾರೆ. ನಾನು ಸಾಂಗ್ ಪ್ಲೇ ಮಾಡೋದಕ್ಕೋಸ್ಕರ ಇಬ್ಬರೂ ಕಾಯ್ತಾ ಇದ್ದಾರೆ.
ಗಾಯ್ಸ್ ಫೈನಲಿ ಈ ಕಾಸ್ಟ್ಯೂಮಲ್ಲಿ ಪೂರ್ತಿ ಇವತ್ತು 8 ಗಂಟೆ ಅಷ್ಟರಲ್ಲಿ, ಬೆಳಗ್ಗೆ 6 ಗಂಟೆ 5 ಗಂಟೆಗೆ ಎದ್ದೋಗಿದ್ದು, 8 ಗಂಟೆ ಅಷ್ಟರಲ್ಲಿ ಎಲ್ಲ ಮುಗಿಸ್ಬಿಟ್ವಿ ಈ ಕಾಸ್ಟ್ಯೂಮ್ದು. ನೆಕ್ಸ್ಟ್ ಇವಾಗ ಇನ್ನೊಂದು ಕಾಸ್ಟ್ಯೂಮ್ ಇದೆ, ಒಟ್ಟು 3 ಕಾಸ್ಟ್ಯೂಮ್ ಅಂತ ಹೇಳಿದೆ ಅಲ್ವಾ. ಸೊ ಇನ್ನೊಂದು ಕಾಸ್ಟ್ಯೂಮ್ ಇದೆ, ಇನ್ನೊಂದು ಕಾಸ್ಟ್ಯೂಮಲ್ಲಿ ಮಾಡಿಬಿಟ್ರೆ ಇಡೀ ನಮ್ಮದು ಪ್ರೀ ವೆಡ್ಡಿಂಗ್ ಆಗಿರ್ಬೋದು, ಇದು ಆಲ್ಬಮ್ ಸಾಂಗ್ ಆಗಿರ್ಬೋದು, ನೀವೇನೇ ಅಂದ್ಕೊಂಡಿರ್ಬೋದು ಆ ಶೂಟು ಇದು ಕಂಪ್ಲೀಟ್ ಮಾಡಿಬಿಡ್ತೀವಿ. ಇನ್ನು ಎಡಿಟಿಂಗಿಗೆ ನಮ್ಮ ಬ್ರೋ ಮಾಡಬೇಕು ಅಷ್ಟೇ. ಸೊ ಸಕ್ಕತ್ತಾಗಿ ಫುಟೇಜ್ಗಳು ಬಂದೈತೆ, ಮಸ್ತಾಗಿ ಬಂದೈತೆ. ಬ್ರೋ ನಿಮ್ಗೆ ಹೆಂಗೆ ಅನಿಸುತ್ತೆ? ಬ್ರೋ ಚೆನ್ನಾಗಿದೆ ಬ್ರೋ, ಸಕಾಲ ಬಂದಿದೆ ಔಟ್ಪುಟ್ಟು, ಚೆನ್ನಾಗಿ ಎಫರ್ಟ್ ಹಾಕಿದ್ದೀವಿ, ಸಕಾಲ ಬಂದಿದೆ ಗೈಸ್, ಮಸ್ತಾಗಿ ಬಂದಿದೆ. ಲಾಸ್ಟಿಗೆ ಏನಾಯ್ತು ಅಂತ ಅಂದರೆ, ಅಲ್ಲಿ ಲಾಸ್ಟಿಗೆ ವಿಡಿಯೋ ತಗೊಳ್ಳೋಣ ಅಂತ ಅಲ್ಲೇ ಅಂದ್ಕೊಂಡಿದ್ವಿ. ಪೊಲೀಸವ್ರು ಬಂದುಬಿಟ್ಟು ಏನು ಮಾಡ್ತಿದ್ದೀರಾ, ಯಾವ ಶೂಟ್ ಮಾಡ್ತಿದ್ದೀರಾ, ಎಷ್ಟು ಫಾಲೋವರ್ಸ್ ಅವರೇ, ಎಷ್ಟು ಸಬ್ಸ್ಕ್ರೈಬರ್ಸ್ ಅವರೇ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾಯಿದ್ರು. ಸೊ ಅವ್ರಿಗೆ ಹೇಳಿದ್ವಿ ಈ ಥರ ರೀಲ್ಸು ಶೂಟ್ ಮಾಡ್ಕೋತಿದ್ದೀವಿ ಅಂತ, ಆಲ್ಬಮ್ ಸಾಂಗ್ ಅಂತ ಹೇಳಿದಿದ್ರೆ ಅಲ್ಲೇ ಡಿಲೀಟ್ ಮಾಡಿಸ್ಬಿಡ್ತಾಯಿದ್ರು. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಶೂಟ್ ಮಾಡಬೇಕಾದ್ರೆ. ನೋಡಿಕೊಂಡು ಜನಗಳಿಗೇನು ತೊಂದರೆ ಕೊಡದೆ. ಬಟ್ ನಿಮಗಂತೂ ಹಬ್ಬ ನೋಡೋರಿಗೆ ಸಕ್ಕತ್ತಾಗಿರುತ್ತೆ, ನೋಡೋರಿಗಂತೂ ತುಂಬ ಖುಷಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ನಮ್ಮ ಕೈಲಿ ಆದಷ್ಟು ನಾವು ಅವ್ರು ಮಾಡಿರೋ ಥರ ಮ್ಯಾಚ್ ಮಾಡೋಕ್ಕೆ ಹೋಗಿದ್ದೀವಿ. ಅಂದರೆ ಡಿ ಬಾಸ್ ಅವ್ರು ಮಾಡಿರೋ ಥರ ಮತ್ತು ಆ ಫಿಲಮ್ ಹೀರೋಯಿನ್ ಅವ್ರು ಮಾಡಿರೋ ಥರ ನಾವು ಟ್ರೈ ಮಾಡಿದ್ದೀವಿ. ಸೊ ಹೆಂಗೆ ಬಂದಿದೆ ಅಂತ ನಿಜವಾದ ನಮಗೆ ಗೊತ್ತಿಲ್ಲ, ಏನಕ್ಕಂದರೆ ಇವ್ರು ಬ್ರೋ ಗೊತ್ತಿರುತ್ತೆ ಹೆಂಗೆ ಬಂದೈತೆ ಅಂತ. ನಾವು ಸ್ವಲ್ಪ ನೋಡಿದ್ವಿ, ಚೆನ್ನಾಗಿ ಬಂದಿದೆ ಅಂತಲೇ ಅನ್ನಿಸ್ತು. ಬಟ್ ಎಡಿಟಿಂಗಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನಿಮ್ಮ ಅಭಿಪ್ರಾಯನ ನೀವು ಬಂದಮೇಲೆ ತಿಳಿಸಿ, ಫುಟೇಜ್ ಬಂದಮೇಲೆ ನೋಡಿನೇ ತಿಳಿಸಿ. ಅದಕ್ಕೂ ಮುಂಚೆ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ದು ಒಂದು ಟೀಸರ್ ಬಿಡ್ತೀವಿ. ಆ ಟೀಸರ್ನ ನೋಡಿ ಮದುವೆ ಡೇಟು ಕೂಡ ಅದರಲ್ಲೇ ಹಾಕಿರ್ತೀವಿ. ಮದುವೆ ಡೇಟ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾನು ಕಾಯ್ತಾ ಇದ್ದೀನಿ ನಿಮಗೆ ರಿವೀಲ್ ಮಾಡಬೇಕು ಅಂತ. ಸೊ ಬನ್ನಿ ಆದಷ್ಟು ಬೇಗ ರಿವೀಲ್ ಮಾಡೋಣ. ಮತ್ತು ಫೂಟೇಜ್ ಬಂದಮೇಲೆ ಯಾವ ಥರ ಇದೆ ಅಂತ ಹೇಳಿ ಕ್ಯಾಮ್ರಾಮ್ಯಾನ್ ಎಫರ್ಟಿಗೂ ಕೂಡ ನೀವು ಕಮೆಂಟ್ ಮಾಡಿ. ಮತ್ತು ಯಾರಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕಾಗಿದ್ರೆ ಅವರು ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಶೂಟ್ ಮಾಡಿಕೊಡ್ತಾರೆ. ನಿಮಗೆ ಸ್ವಲ್ಪ ಕೋಆರ್ಡಿನೇಷನ್ ಸಖತ್ತಾಗಿ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ ಅಂದರೂ ಸಹ ಹೇಳ್ಕೊಟ್ಬಿಟ್ಟು ಶೂಟ್ ಮಾಡಿಸ್ತಾರೆ, ಮಸ್ತಾಗಿ ಸಖತ್ತಾಗಿ ಮಾಡ್ತಾರೆ. ಬ್ರೋ ಆಲ್ ದಿ ಬೆಸ್ಟ್ ಬ್ರೋ. ನೆಕ್ಸ್ಟ್ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗಲಿ ನಿಮಗೆ. ಥ್ಯಾಂಕ್ಸ್ ಮಾಡೋಣ. ಇವಾಗ ಫೈನಲಿ ಲೊಕೇಶನ್ ಚೇಂಜ್, ಹಾಗೆ ಕಾಸ್ಟ್ಯೂಮ್ ಕೂಡ ಚೇಂಜ್. ಇವಾಗ ತಾನೇ ಮನೆಗೆ ಬಂದು ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡ್ವಿ. ಟೈಮ್ 8:30 ಆಗಿದೆ, ಮಾರ್ನಿಂಗ್ 8:30. ಸೊ ಆಲ್ರೆಡಿ ಮಾರ್ನಿಂಗ್ 4 o'clock ಎದ್ದು ಬೇರೆ ಲೊಕೇಶನ್ಸ್ಗೆ ಹೋಗಿ ಅಲ್ಲಿ ಶೂಟ್ ಮಾಡಿ ಬಂದ್ವಿ. ಇವಾಗ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ವಿ. ಡ್ರೆಸ್ ಚೇಂಜ್ ಮಾಡಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಲೊಕೇಶನ್ಸ್ಗೆ ಹೋಗಬೇಕು ಗೈಸ್. ಪಾರ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಪಾರ್ಕಲ್ಲಿ ಕೂಡ ಕೆಲವು ಪ್ಲ್ಯಾನ್ ಇದೆ ಶೂಟ್ ಮಾಡೋದು. ಸೊ ನೋಡಿ ಎಲ್ಲರೂ ಬರ್ತಾ ಇದ್ದಾರೆ. ತುಂಬ ಹಸಿವಾಗ್ತಿದೆ ಗೈಸ್, ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ನೋಡಿ ಅಣ್ಣ, ಹೇಗೆ ಅನ್ನಿಸ್ತಿದೆ ಇವತ್ತು ಮಾರ್ನಿಂಗ್ ಶೂಟ್? ಹೇಗಿತ್ತು? ಚೆನ್ನಾಗಿತ್ತು. ಮತ್ತೆ ಇನ್ನೂ ಇದೆಯಲ್ಲ, ಇನ್ನೂ ಇದೆ ಅಲ್ವಾ? ಇವರಲ್ಲಿ ಯುವರಾಜಣ್ಣ ಹಾಯ್ ಮಾಡಿ, ಕೂದಲು ಬಚ್ಕೋತಿದ್ದೀರಾ? ಹಾಂ ತೋರಿಸ್ತೀನಿ ರೀ ಗೈಸ್. ಈ ಅಣ್ಣ ಯುವರಾಜ್ ಅಣ್ಣ ಇವರು ಏನೇನು ಹೆಲ್ಪ್ ಮಾಡ್ತಾರೆ ಅಂದರೆ ಸಾಂಗ್ ಹಾಕೋಕೆ ಹೆಲ್ಪ್ ಮಾಡ್ತಾರೆ, ಮತ್ತು ಇದು ವ್ಲಾಗ್ ಕೂಡ ಇವರೇ ಮಾಡ್ತಾರೆ, ಪಬ್ಲಿಕ್ ರಿಯಾಕ್ಷನ್ ಶೂಟ್ ಕೂಡ ಇವರೇ ತೆಗಿತಾರೆ. 2 ಕೈಯಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಒಂದು ಕೈಯಲ್ಲಿ ಫೋನು ಹಿಡ್ಕೊಂಡು ಬ್ಲಾಗ್ ಮಾಡ್ತಾ ಇರ್ತಾರೆ ಗೈಸ್. ಸೊ ಇನ್ನೊಂದು ಕೈಯಲ್ಲಿ ಅದೇ ಸಾಂಗ್ ಹಾಕ್ತಾ ಇರ್ತಾರೆ. ಹಾರ್ಡ್ ವರ್ಕರ್ ಏನು ಆಲ್ರೆಡಿ ಗೊತ್ತಲ್ವ ಗೈಸ್. ಯಾವಾಗ ಒಂದು ಲುಕ್ ಕೊಟ್ಟರು ಕ್ಯಾಮ್ರಾ ಬಂದಾಗ, ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿ ಮಾಡ್ತಾರೆ ಗಾಯ್ಸ್. ಇವಾಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ, ಯಾವ ಸ್ಪಾಟಲ್ಲಿ ಇದ್ದೀವಿ ಅಂತ ಅಂದರೆ, ಸುಮ್ನಹಳ್ಳಿ ಹತ್ರ ಇರೋ ಬುದ್ಧ ಪಾರ್ಕಲ್ಲಿ ಇದ್ದೀವಿ. ಬುದ್ಧ ಪಾರ್ಕಲ್ಲಿ ಇವಾಗ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಶೂಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಕಪಲ್ಸ್ಗಳು ಬಂದಿದ್ದಾರೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಸೋಕ್ಕೆ ಕಪಲ್ಸ್ಗಳು. ಸೊ ಅದ್ರ ಜೊತೆ ನಾವು ಬಂದಿದ್ದೀವಿ. ಸೊ ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಥರ ನಮ್ಗೆ ಅನ್ನಿಸ್ತಾನೆ ಇಲ್ಲ ಗೈಸ್, ಏನಕ್ಕಂದರೆ ನಮಗೆ ರೀಲ್ಸ್ ಮಾಡೋ ಫೀಲೇ ಐತೆ. ಸೊ ರೀಲ್ಸ್ ಥರನೇ ತೊಗೊಂಡು ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಇವಾಗ ಲಾಸ್ಟ್ ಕಾಸ್ಟ್ಯೂಮ್ಸ್ ಶೂಟ್ ಇದು. ನೋಡಿ ನನ್ನ ಕಾಸ್ಟ್ಯೂಮ್ ಇದು, ಸಣ್ಣ ಚಿಕ್ಕ ಮಕ್ಕಳು ಥರ ರೆಡಿಯಾಗಿದ್ದಾರೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡಿಬಿಡೋಣ. ನಮ್ಮ ಯುವರಾಜ್ ಅವರು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾರೆ ನಿಮ್ಮನ್ನ, ನಾವು ಹೆಂಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಹೆಂಗಿರ್ತೀವಿ ಮತ್ತು ಹೆಂಗೆ ಗೈಸ್ ನಾವು ಬ್ಯಾಕ್ ಕ್ಯಾಮ್ರಾದಲ್ಲಿ ಹೆಂಗಿರ್ತೀವಿ, ಯಾವ ಥರ ಪ್ರಾಕ್ಟೀಸ್ ಮಾಡ್ತೀವಿ, ಯಾವ ಥರ ಟೇಕ್ ತೊಗೋತೀವಿ ಅನ್ನೋದನ್ನೆಲ್ಲ ನೀವು ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡ್ತೀರಾ. ಬನ್ನಿ ಇವಾಗ ಶೂಟ್ ಮಾಡೋಣ. ನೋಡಿ ಟ್ರಯಲ್ ಮಾಡ್ತಾ ಇದ್ದಾರೆ. ಮಾಡಿ ಟ್ರಯಲ್ ಮಾಡಿ, ಪರವಾಗಿಲ್ಲ. ಅಂಕಲ್ ಹೋಗ್ತಾ ಇದಾರಲ್ಲ, ಏನು ಮಾಡ್ತಾ ಇದ್ದೀರಾ ಏನು ಅಂತ ಕೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಸುಮ್ಮನೆ ರೀಲ್ಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ ಅಷ್ಟೇ. ಏಯ್ ಎಷ್ಟು ವಿಡಿಯೋ ಅಲ್ಲಪ್ಪ ಹೇಳ್ತೀಯ ಮಕ್ಕಳ ಥರ ಅಂತ? ಅಂದರೆ ನಾವು ತುಂಬ ವೈಡ್ ಶಾರ್ಟ್ ತೆಗೆದ್ರೆ
ಕುಳ್ಳಕ್ಕೆ ಸಣ್ಣ ಸಣ್ಣ ಕಾಣ್ತೀವಿ. ಯಾಕಂದ್ರೆ ನಾವ್ ಇರೋದೇ ಹೆಂಗೆ ಅಲ್ವಾ, ಏನ್ ಮಾಡೋದು, ಕುಳ್ಳಗಿರೋರ್ ಪ್ರಾಬ್ಲಮ್ ಇಷ್ಟು. ಬಟ್ ಆದ್ರೂ ಹೀಲ್ಡ್ ಹಾಕೊಂಡು ಮ್ಯಾಚ್ ಮಾಡ್ತೀವಿ. ಕೋಲ್ ಕೊಡ್ಲಾ? ಕೋಲ್ ಮೇಲೆ ನಿಂತ್ಕೊಂಡ್ ಮಾಡಕ ಅದೇ ಒಬ್ಬ ಬಿದೋಯ್ತಾನಲ್ಲ. ನೋಡಿ ನಮ್ಮ ಕ್ಯಾಮ್ರಾಮನ್ನು ರೆಡಿ ಆಗ್ತಾ ಇದ್ದಾರೆ. ಶಾರ್ಟ್ ಸೆಟ್ ಆಗಿಲ್ಲ ಅಂತ ತಿರ್ಗಾ ರಿಟರ್ನ್ ಹೋಗ್ತಾ ಇದ್ದಾರೆ. ಪಾರ್ಕಲ್ಲಿ ಬರೋರು ಎಲ್ಲರೂ ನೋಡ್ತಾ ಇದ್ದಾರೆ. ಏನಿದು ಅರ್ಥವೇ ಆಗ್ತಾ ಇಲ್ವಲ್ಲ. ಯಾಕಂದ್ರೆ ಸೈಡ್ ಹೋಗ್ಬಿಡ್ತೀವಲ್ವಾ, ನಿಮ್ಗೆ ಕಷ್ಟ ಆಗುತ್ತೆ. ಡನ್ ರೆಡಿ 1 ಕ್ಯಾಮ್ರಾ ಸೂಪರ್ ಆಗಿದೆ. 3 ಆಕ್ಷನ್. ನೋಡಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಬೇಡ ಏನ್ ಖುಷಿ ನೋಡಿ, ವಿಡಿಯೋ ಮಾಡ್ಬಿಟ್ಟು ಬಂದು ಅಲ್ಲಿ ಬಂದು ಮಿಡಲ್ ಕಾಲ್ದು ಮಾಡ್ತೀವಲ್ಲ ಅದೊಂದು. ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಇದು ಬೇಕು. ಲಾಸ್ಟ್ ಇದು ಬಂದಿದೆ ಬಾಬಾ. ಬಾ ಬ್ರೋ ಒಂದು ನಿಮಿಷ ಹೇಳ್ತೀನಿ ಒಳಗಡೆ ಹೋಗು. ಇಲ್ಲೇ ಹೋಗೋಣ ಬನ್ನಿ ಬ್ರೋ, ಇದ್ರ ಮುಂದೆ ಹೋಗೋಣ ಬನ್ನಿ ಬ್ರೋ. ಅದು ಕತ್ಲಿದೆ ಬ್ರೋ, ಇಲ್ಲಿ ಕಟ್ಲೆಟ್ ಜಾಸ್ತಿ ಇದೆ ಇಲ್ಲಿ. ಬ್ಯಾಕ್ ಒಳಗಡೆ ಬರೋಣ, ಮುಂಚೆ ಒಳಗಡೆ ಒಳಗಡೆ ನೋಡೋಣ ಬರ್ರಿ. ಶಾರ್ಟ್ ಸೆಟ್ ಆಗಿಲ್ಲ ಇಲ್ಲೂ. ಏನ್ ಅನ್ಸ್ತು ಸಣ್ಣ? ಚೆನ್ನಾಗೈತೆ, ಆದ್ರೆ ಇಲ್ಲಿ ಗ್ರಿಪ್ ಸಿಗ್ತಿಲ್ಲ. ಇದು ಕಾಲು ಅಂದ್ರೆ ಸ್ವಲ್ಪ ಜಾರ್ಬೇಕು ಕಾಲು ಹಿಂಗೆ, ಬಟ್ ಇಲ್ಲಿ ಜಾರ್ತಿಲ್ಲ. ಇದು ಸ್ಟೋನ್ ಹಿಂಗೆ ಹಿಡ್ಕೊಂಡು ಜಾರ್ತಿಲ್ವಾ? ಬಟ್ ಇಲ್ಲಿ ಸ್ಲೈಡ್ ಆಗ್ಬೇಕು. ಹಾ ನೋಡಿ ಬಟ್ ಸ್ಲೈಡ್ ಆಗ್ತಿಲ್ಲ. ಈ ತರ ಇದೆ, ಈ ತರ ಸ್ಟೋನ್ಸ್ ಇದೆ ಅಲ್ವಾ, ಹ್ಮ್ ಹಿಡ್ಕೊಂಡ್ ಬಿಡುತ್ತೆ ಕಾಲ್ನ. ಬಟ್ ಶೂಸ್ ಕೂಡ ಅಷ್ಟೇ ನೋಡಿ, ಅಲ್ಲೇ ಇದಾಗುತ್ತೆ, ಈ ಶೂ ಗ್ರಿಪ್ ಸಿಗುತ್ತೆ. ಗ್ರಿಪ್ Okay. ಶೂ ಅಲ್ವಾ, ಅದಕ್ಕೆ ನಾವು ಈ ಸೈಡ್ ಹಿಂಗ್ ಮಾಡ್ಬೇಕಾಯ್ತು, ಮರ್ತೋಗಿದೀವಿ. ಸರಿ ಸರಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡಿಲ್ಲ, ನಾನು ಹೇಳ್ತೀನಿ ಈ ಕಡೆ. 2-3 ಮರ್ತೋಗಿದ್ದೀರಪ್ಪ. ರೀಟೇಕ್ ಮಾಡಿ 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 ಲಾಸ್ಟ್ ಟೇಕೆ ಮರ್ತೋಗ್ಬಿಟ್ಟವ್ರೆ. ಅದಕ್ಕೆ ಮತ್ತೆ ನೆನಪಿಸ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಓಕೆ ಏನ್ ಮಾತಾಡೋಣ ಕೇಳಿಸ್ಕೊಳ್ಳೋಣ ಬನ್ನಿ. ಶೂಟ್ ಆದ್ಮೇಲೆ ಏನೇನು ಮಾತಾಡ್ತಾರೆ. ಸಖತ್ ಜಾಗ ಫ್ಲೇಮಲ್ ಅವ್ರೆ ಕತ್ಲು ಕತ್ಲು ನಂಗೆ ರಿಯಲ್ ಕತ್ಲು 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 ಬಂತಂದ್ರೆ ಕತ್ಲು ಕತ್ಲು ಸೊಂದು ಕತ್ಲು. ಈ ಕಡೆ ಬರ್ರಿ. ಹಿಂಗೆ ಹಿಂಗೆಲ್ಲ ಕುತ್ಕೊಂಡು ತೆಗಿಬೇಕಾಗಿರೋ ಸಿಚುವೇಶನ್ ಇರುತ್ತೆ. ಏನ್ರಪ್ಪ ಏನ್ ಅನ್ನಿಸ್ತೈತೆ? ಸಗದಾಗಿ ಬರ್ತೈತೆ, ಒಳ್ಳೆ ಬ್ಯಾಕ್ ಡ್ರಾಪ್ ಐತೆ. ಬುದ್ಧ ಪಾರ್ಕಿಗೆ ಬಂದ್ರೆ ಒಳ್ಳೆ ಶೂಟ್ ಮಾಡ್ಕೋಬಹುದು. ಯಾರೋ ಗೊತ್ತಿಲ್ಲ ಅಂತಂದ್ರೆ ಸುಮ್ನಳ್ಳಿ ನಿಯರ್ ಇದೆ ಬುದ್ಧ ಪಾರ್ಕ್ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿ ಬನ್ನಿ, ಪ್ರೀ ವೆಡ್ಡಿಂಗ್ ಶೂಟ್ ನೀವು ಇಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಪಾರ್ಕ್ ಅವ್ರಿಗೆ ಒಂದು 200 ರೂಪಾಯಿ ಕೊಡ್ಬೇಕಷ್ಟೇ. ಬ್ರಿಡ್ಜ್ ಇದೆ ನೋಡಿ, ಈ ಬ್ರಿಡ್ಜ್ ಹತ್ರ ಡ್ಯಾನ್ಸ್ ಆಡಿ ಅಂತ ಕ್ಯಾಮ್ರಾಮನ್ ಹೇಳಿದಕ್ಕೆ ನಮ್ಮ ಮುನ್ನು ಬೈತಾ ಇದ್ದಾರೆ. ನೀವು ಮಾತ್ರ ಕ್ಯಾಮ್ರಾ ಹಿಡ್ಕೊಂಡು ಹಿಂದೆ ಹೋಗೋವಾಗ ಬಿದ್ದೋಯ್ತೀನಂತ ಗಾಬರಿ ಪಡ್ತೀರಾ, ಮತ್ತು ನಮಗೆ ಮಾತ್ರ ಅಲ್ಲಿ ಡ್ಯಾನ್ಸ್ ಆಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಬಿದ್ದೋದ್ರೆ ಮತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇವ್ರು ಸಾಂಗ್ ಪ್ಲೇ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ. ಯಾಕೆ ಡೈ ಹೊಡಿತಾ ಇಲ್ಲ? ಹೊಡಿ ಹೊಡಿ. ಅಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಅದು ಒಂದೇ ಶಾರ್ಟಲ್ಲೇ ಒಂದೇ ಟೇಕಲ್ಲೇ ಓಕೆ ಮಾಡಬೇಕು. ಡಬಲ್ ಟೇಕ್ ಆಗಿದ್ರೆ ಮಜಾ ಇರಲ್ಲ ನೋಡೋಕ್ಕೆ. ರೆಡಿ ಬಡ್ಡೆ ಮೇಲೆ ನಿಂತ್ಕೊ ತಗೋತೀನಿ ಮಾಡಿ. ಬಡ್ಡೆ ಮೇಲೆ ಏನು ಅನಿಸ್ತಾ ಇದೆ ಇಬ್ಬರಿಗೂ? ತುಂಬಾ ಖುಷಿ ಆಗ್ತಾ ಇದೆ, ಮತ್ತೆ ದುಃಖ ಆಗ್ತಾ ಇದೆ. ದುಃಖ ಆಗ್ತಾ ಇದೆ, ಬರ್ತಾ ಇದೆ, ಮತ್ತೆ ನಗು ಬರ್ತಾ ಇದೆ. ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಏನಕ್ಕೆ ಅಂದ್ರೆ ಟಯರ್ಡ್ ಆಗಿದೆ, ಹೊಟ್ಟೆ ಹಸಿತಾ ಇದೆ, ಊಟ ಮಾಡ್ಬೇಕು. ಗೊತ್ತಾಗ್ತದೆ. ಟಿಫಾನು ಮಾಡಿಲ್ಲ, ಟೈಮ್ ಆಗೋಯ್ತು. ಇಲ್ಲೇ ಬೇಗ ಬೇಗ ನಡೀರಿ ನಡೀರಿ. ಇಲ್ಲೇ ಮಾಡಿ ಇಲ್ಲೇ ಮಾಡಿ. ಇಲ್ಲೇ ಇಲ್ಲೇ ಬಾಬ್ರು ಅದೀಗ ಕೇಡ ಇಲ್ಲಿಂದ ಜಂಪ್ ಹೊಡೆದು ಕಾಲ್ ಮಾಡ್ತಾನೆ. ಕೆಳಗಡೆ ಬಂದು ತಿರ್ಗಾ ಶೂಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಹಿಡಿತಾ ಇದೆ. ಇಬ್ರು 6 ಫೀಟ್ ಕಾಣಿಸ್ತಾ ಇದಾರಪ್ಪ ನನಗೆ. ರೆಕಾರ್ಡೇ ಕೊಡ್ತೀರಾ? ಯಾಕ್ರಿ ಡ್ಯಾನ್ಸ್ ಆಡ್ತಾ ಇದ್ದೀರಾ? 3, 2, 1 ಅಂತ ಹೇಳೇ ಇಲ್ಲ, ಆಡ್ಕೊಂಡು ಹೋಯ್ತಾ ಇದ್ದೀರಾ. ಮಸ್ತಾಗಿ ಬಂದೈತೆ ಅಂದ್ರೆ ಇವರು. ಮಸ್ತಾಗಿ ಬಂದೈತೆ ಅಂತ ಹೇಳಿದ್ರು ಅಷ್ಟೇ. ಅವ್ರು ಸುಮ್ನೆ ಹಾಡಾಕ್ತಾನೆ ಇದಾರೆ, ಅವ್ರು ಕೇಳಿಸ್ಕೊಳಕದು ನೋಡಿ. ಇವ್ರು ಸುಮ್ನೆ ಹಾಡಾಕ್ತಾ ಇದಾರೆ, ಇವರೇ ಕೇಳಿಸ್ಕೊಳಕ್ಕೆ. ಕುಳ್ಳಿ ಕಾಣ್ತೈತೆ. ಹೇಳ್ರಿ ಮಾಡೋಣ. ಇದಕ್ಕೆ ಫುಲ್ ಖುಷಿ. ಆನೆ ಮೇಲಿನ ಅಂಬಾರಿ, ಈಗ ನೀ ನನ್ನ ಆನೆ ಫ್ರೆಂಡ್. ಅದು ಹೇಳಲೇ ಇಲ್ಲ ಸದ್ದು. ಒಳ್ಳೆ ಫ್ಲಿಪ್ಪು.
ಪ್ರೇಮಲ್ಲಿ ಇದ್ರೆ ಹಂಗೆ ಇದ್ರೆ ಯಾಕೆ ವಾಪಸ್ ಹೋಯ್ತಾ ಇದ್ದೀರಾ? ಇನ್ನೊಂದ್ಸರಿ ಮಾಡಬೇಕು. ಅಲ್ಲಿ ಬ್ಯಾಕ್ ಡ್ರಾಪ್ ಅಲ್ಲಿ ಒಬ್ರು ಜಾಗಿಂಗ್ ಬಂದ್ರು ಮಕ್ಕಳನ್ನ ಕರ್ಕೊಂಡು. ತಿರುಗ್ಸೋದು ಇದೆ ಹಾಕದ್ ವೈಡು. ಹೌದು ಟೇಕ್ ಓಕೆ ಸೂಪರ್. ಏನಾಯ್ತಪ್ಪ ಕೊನೆಗೆ? ಕೊನೆಗೆ ಇನ್ನೂ ಐತೆ ಸ್ವಲ್ಪ ಐತೆ. ಅಲ್ಲ ಇನ್ನೂ ಆಯ್ತು ಅದು ನನಗೂ ಗೊತ್ತು. ಇವಾಗ ಏನಾಯ್ತು ಅಂತ ಹೇಳು. ಪರ್ಫೆಕ್ಟ್ ಕ್ಲಿಯರ್. ಇವಾಗ ಸಗದಾಗಿ ಬಂತು. ನೀವೇ ನೋಡಿದ್ರಲ್ಲ ಫ್ಲಿಪ್ ಚೆನ್ನಾಯ್ತಾ? ಚೆನ್ನಾಗಿತ್ತು. ನೆಕ್ಸ್ಟ್ ಫೈನಲ್ ಟೇಕ್ ನೋಡಿ ಯಾವ ಥರ ಇದೆ. ಇಲ್ಲಿಂದ ಜನರೆಲ್ಲ ನೋಡ್ತಾ ಇದ್ದಾರೆ, ಏನು ಖುಷಿಯಾಗಿದ್ದಾರೆ ನೋಡಿ. ಗಾಯ್ಸ್ ಈ ಹುಡುಗ ನೋಡಿ, ಇವರು ಸ್ಟಕ್ ಆಗಿಬಿಟ್ಟಿದ್ದಾನಲ್ಲೇ. ಏನು ಟ್ರಾಫಿ ಮಾಡಿದ್ದೀರಲ್ಲ? ಯಾರು? ಇಲ್ಲಿ ನೋಡಿ, ಯಾವ್ದಪ್ಪ? ಇಲ್ಲಿ ನೋಡಿ ಆಯ್ತಾ? ಕೈ ನೋಡಿ ಹೆಂಗೆ ಬಿಡ್ತಿದ್ದೀರಾ? ಏನಿಲ್ಲ ಹೋರಾಟಾಗೆ ಐತೆ. ಓ ಅಂದ್ರೆ ಅವ್ರು ಹಿಂಗೆ ಬಿಟ್ಟಾರಲ್ಲ ಅದೊಂಥರ ಬರ್ತದೆ ಬಿಡಿ. ಸಾಕು ಅವ್ರು ಜಾಲಿಯಾಗಿ ಮಾಡಿರೋದನ್ನ ಡ್ಯಾನ್ಸ್ ತರ ಮಾಡಿಲ್ಲ. ಸಾಕು ಬನ್ನಿ. ಜಾಲಿಯಾಗಿ ಮಾಡಿರೋದು. ಇನ್ನೊಂದೈತೆ ಕೈ ಹಿಡಿದು ಅಪ್ಪಿಕೋ ಅಲ್ಲಿ ಇಲ್ಲಿ ಮಲ್ಕೊಳ್ಳೋದು ಮುನ್ನು. ಇಲ್ಲೇ ಮಾಡೋಕೆ ತಗೊಳ್ಳಿ ಅಣ್ಣ. ಗಾಯ್ಸ್ ಅಂತೂ ಇಂತೂ ತುಂಬ ರಿಸ್ಕ್ ತೊಗೊಂಡು ಮುಗಿಸಿದ್ದೀವಿ. ಕಷ್ಟ ಇದ್ದರೂ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಸೊ ಸಖತ್ತಾಗಿ ಬಂದಿದೆ ಅನ್ನೋ ಕಾನ್ಫಿಡೆಂಟ್ ನಮಗಿದೆ. ಅಷ್ಟೇ ಟಯರ್ಡ್ ಕೂಡ ಆಗಿದೆ. ನಮ್ಮ ಎಫರ್ಟ್ಸ್ನ ನಾವು ಹಾಕಿದ್ದೀವಿ, ಕ್ಯಾಮ್ರಾಮ್ಯಾನ್ ಅವರ ಎಫರ್ಟ್ಸ್ ಕೂಡ ಅವ್ರು ಹಾಕಿದ್ದಾರೆ. ಇವಾಗ ಪ್ಯಾಕ್ ಮಾಡ್ತಾ ಇದ್ದಾರೆ. ಈ ಸ್ಪಾಟಲ್ಲೇ ಎಂಡು. ನಮ್ಮ ಶೂಟ್ ಮುಗೀತು. ಒಂದು ಕಡೆ ಶೂಟ್ ಮುಗೀತು ಅಂತ ಬೇಜಾರಾಯ್ತೈತೆ, ಇನ್ನೊಂದು ಕಡೆ ಖುಷಿ ಆಯ್ತೈತೆ. ಅಪ್ಪ ಸದ್ಯ ಕೊನೆಗೂ ಮುಗಿಸಿದ್ವಲ್ಲ ಅಂತ. ಸೊ ಇವಾಗ ಇಲ್ಲಿಂದ ಪ್ಯಾಕಪ್ ಮಾಡ್ಕೊಂಡು ಹೊರಡೋ ಟೈಮು. ಸಣ್ಣೂ ಫುಲ್ಲು ಟಯರ್ಡ್ ಆಗಿದ್ದಾರೆ ನೋಡಿ ಹೆಂಗಿದ್ದಾರೆ. ಹಸಿವಾಗ್ತಿದೆ ಗೈಸ್, ಏನು ತಿಂದಿಲ್ಲ. ಡ್ಯಾನ್ಸ್ ಆಡಿ ನಮಗೆ ಸುಸ್ತಾಯಿತು, ಅವ್ರಿಗೆ ಕ್ಯಾಮ್ರಾ ಹಿಡ್ದು ಸುಸ್ತಾಯಿತು. ಈ ಅಣ್ಣನಿಗೆ ವ್ಲಾಗ್ ಮತ್ತು ಸಾಂಗ್ ಹಾಕಿ ಪಾಪ ಸುಸ್ತಾಯಿತು ಅವಾಗಿಂದ. ಗೈಸ್ ಅದಾದಮೇಲೆ ಏನಂತ ಅಂದರೆ ನಮ್ಮ 3 ಕಾಸ್ಟ್ಯೂಮ್ ನಾವು ಹಾಕೊಂಡು ಮಾಡಿದ್ದು. ಸೊ 3 ಕಾಸ್ಟ್ಯೂಮ್ಸು ಸಹ ನಾವು ವ್ಲಾಗಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಎಲ್ಲರಿಗೂ ತೋರಿಸಿದ್ದೀವಿ. ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದೀವಿ. ನಮ್ಮ ಮೇಕಪ್ ಮ್ಯಾನ್ ಅವ್ರನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಸೊ ಇವಾಗ ಅದರಲ್ಲಿ ಅಂದರೆ ಆ 3 ಕಾಸ್ಟ್ಯೂಮಲ್ಲಿ ನಾವು ಹಾಕಿದ 3 ಕಾಸ್ಟ್ಯೂಮಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತು ಆದಷ್ಟು ಬೇಗ ಪ್ರೀ ವೆಡ್ಡಿಂಗ್ ಶೂಟ್ನ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಅಂದ್ಕೊಬೇಡಿ, ಇದೊಂಥರ ಆಲ್ಬಮ್ ಸಾಂಗ್ ಅಂತಲೇ ಅಂದ್ಕೊಳ್ಳಿ. ನೆಕ್ಸ್ಟು ಆಲ್ಮೋಸ್ಟ್ ನಾವು 2 ಶೂಟ್ ಮಾಡ್ತಾ ಇರೋದು. 2 ಶೂಟಲ್ಲಿ ಒಂದು ಟೀಸರ್ ಬಿಡ್ತೀವಿ ಆದಷ್ಟು ಬೇಗ. ಅವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕಾಯ್ತಾ ಇರಿ. ಹೀಗೆ ನನ್ನ ಔಟ್ಫಿಟ್ ಮತ್ತು ಮೇಕಪ್ ಚೆನ್ನಾಗಿದೆಯಾ? ಮೇಕಪ್ ನಾನೇ ಮಾಡ್ಕೊಂಡಿದ್ದು ಗೈಸ್ ನೋಡಿ. ಮೇಕಪ್ ಸಿಂಪಲ್ ಆಗಿ ಇವರೇ ಮಾಡ್ಕೊಂಡಿದ್ದಾರೆ ಗೈಸ್. ನಾನೇನು ಮೇಕಪ್ ಮಾಡ್ಕೊಂಡಿಲ್ಲ. ಇವರೇನು ಮೇಕಪ್ ಮಾಡಿಲ್ಲ ನೋಡಿ, ಏನು ಮೇಕಪ್ ಹಚ್ಚಿಲ್ಲ. ನಂದು ನ್ಯಾಚುರಲ್ ಕಲರ್. ಸೊ ಬನ್ನಿ ನೋಡೋಣ. ನೀವು ವಿಡಿಯೋ ನೋಡ್ತಿರಲ್ವಾ, ಈ ವಿಡಿಯೋ ಸಾಂಗ್ ನೋಡ್ತಿರಲ್ವಾ, ಅವಾಗ ನಾವೆಲ್ಲ ಶೇರ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಯಾವ ಡ್ರೆಸ್ ಹಾಕೊಂಡಿದ್ದೀವಿ ಮತ್ತು ಯಾವ್ಯಾವ ಪ್ಲೇಸಿಗೆ ಹೋಗಿ ವಿಡಿಯೋ ಮಾಡಿದ್ದೀವಿ. ಎಲ್ಲ ಏನು ಎಲ್ಲ ಏನು ಸೀಕ್ರೆಟ್ ಆಗಿ ಇಟ್ಕೊಂಡಿಲ್ಲ ಗೈಸ್. ಎಲ್ಲ ನಿಮ್ಮ ಹತ್ರ ಎಲ್ಲ ಹೇಳ್ಕೊತಾ ಇದ್ದೀವಿ. ಆ ಥರ ಎಲ್ಲ ಏನೂ ಇಲ್ಲ, ಏನು ಸೀಕ್ರೆಟಾಗಿ ಇಟ್ಟಿಲ್ಲ. ಸೀಕ್ರೆಟಾಗಿ ಇಟ್ಟಿರೋದು ಒಂದೇ, ಏನಂತ ಅಂದರೆ ನಮ್ಮ ಮ್ಯಾರೇಜ್ ಡೇಟು ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ. ನೀವೆಲ್ಲರೂ ಕಾಯ್ತಿದ್ದೀರಾ ಅಂತ ಗೊತ್ತು. ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಬನ್ನಿ ಆದಷ್ಟು ಬೇಗ ರಿವೀಲ್ ಮಾಡಿಬಿಡೋಣ. ನಾನು ಕಾಯ್ತಾ ಇದ್ದೀನಿ ನೀವು ಯಾವ ಥರ ತಗೋತೀರಾ ಅದನ್ನು ಅಂತ. ಆಲ್ಮೋಸ್ಟ್ ನನಗೆ ಗೊತ್ತು. ಕೊಡ್ತೀನಿ ಅವರಿಗೆ. ಬೇಡ ಕ್ಲೂ ಯಾವ ಥರ ಕ್ಲೂ? ಮದುವೆ ತುಂಬ ಲಾಂಗ್ ಅಲ್ಲಿ ಇಲ್ಲ ಗೈಸ್, ಆ ಥರ ಹತ್ರದಲ್ಲೇ ಇದೆ. ಹೌದಾ ಗೈಸ್, ಸಣ್ಣ ಹೇಳಿದ್ ನಿಜ, ಹತ್ರದಲ್ಲೇ ಇದೆ. ಆದಷ್ಟು ಬೇಗ ನಿಮ್ಮೆಲ್ಲರನ್ನೂ ಕೂಡ ಮದುವೆಗೆ ಇನ್ವೈಟ್ ಮಾಡೋ ಥರ ಏರ್ಪಾಡನ್ನ ನಾವು ಮಾಡ್ಕೋತಾ ಇದ್ದೀವಿ. ಸೊ ನಮಗೆ ಒಂದು ಕಡೆ ಪ್ಲೇಸ್ ಸಿಗಬೇಕು ಅನ್ನೋದಕ್ಕೋಸ್ಕರ ಕಾಯ್ತಿದ್ವಿ. ಅಂದರೆ ನೀವೆಲ್ಲ ಸೇರೋದಕ್ಕೆ ಒಂದು ಜಾಗ ಬೇಕಲ್ವಾ. ಸೊ ಅದಕ್ಕೋಸ್ಕರ 11 ನಿಜ ಹೇಳ್ತಾ ಇದ್ದೀನಿ, ಜಾಗ ಸಿಗುತ್ತೆ. ಒಂದು ಒಳ್ಳೆ ಮದುವೆ ಡೇಟು ಕೂಡ ಸಿಕ್ಕಿದೆ ಆಲ್ರೆಡಿ. ಎಲ್ಲರೂ ಮೀಟ್ ಮಾಡೋಣ, ಎಲ್ಲರೂ ಬನ್ನಿ, ಎಲ್ಲರೂ ಸಿಗೋಣ. ಎಲ್ಲರ ಹತ್ರನೂ ನಾವು ಲೈವ್ ಆಗಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಎಲ್ಲರನ್ನೂ ಲೈವ್ ಆಗಿ ನೋಡೋಕೆ ಇಷ್ಟಪಡ್ತೀವಿ. ಎಲ್ಲರೂ ಬರಬೇಕು ಗೈಸ್, ಎಲ್ಲರೂ ಬನ್ನಿ, ಮಿಸ್ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಯಾರ ಜೊತೆನಾದರೂ ಬನ್ನಿ, ಎಲ್ಲರೂ ಬನ್ನಿ. ಓಕೆನಾ? ಡೇಟ್ ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ. ಬಾಯ್ ಬಾಯ್ ಬ್ರೋ. ಒಂದ್ಸಲಿ ಬಾಯ್ ಮಾಡ್ಬಿಡಿ ಬ್ರೋ. ಬಾಯ್ ಗೈಸ್. ತುಂಬಾ ಪ್ರೀ ವೆಡ್ಡಿಂಗ್ ಇದ್ರೆ ಹೇಳಿ ಮಾಡೋಣ ಮಸ್ತಾಗಿ. ಮತ್ತೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಅವರು ಕೂಡ. ನಾವು ಎಷ್ಟು ಎಫರ್ಟ್ ಹಾಕಿದೀವೋ ಅಷ್ಟೇ ಎಫರ್ಟ್ ಅವರು ಕೂಡ ಹಾಕಿದ್ದಾರೆ. ಅದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಮತ್ತು ನಾವೂ ಅಷ್ಟೇ ಎಷ್ಟೊಂದು ಟೇಕ್ ತೊಗೊಂಡು ಮತ್ತೆ ಅದನ್ನೇ ಮಾಡಿ ಚೆನ್ನಾಗಿ ಬರೋವರೆಗೂ ಬಿಟ್ಟಿಲ್ಲ.
ನೋಡಿ ಗೈಸ್ ಯಾವ ಥರ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ, ನಿಮ್ಮ ರೆಸ್ಪಾನ್ಸಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಪಾಡಂತು ನಂದೀಗ